ಹೊಳೆನರಸೀಪುರ ತಾಲೂಕಿನ ಶ್ರಾವಣೂರು ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಕೆರೆಯನ್ನು ಖಾಸಗಿ ವ್ಯಕ್ತಿ ಅಕ್ರಮವಾಗಿ ದಾಖಲೆ ತಿದ್ದುಪಡಿ ಮೂಲಕ ತನ್ನ ಹೆಸರಿಗೆ ಮಾಡಿಸಿಕೊಂಡಿರುವುದನ್ನು ಖಂಡಿಸಿ ಹಾಸನ ಡಿಸಿ ಕಚೇರಿ ಎದುರು ಪ್ರತಿಭಟಿಸಿದರು. ಸರ್ವೆ ನಂಬರ್ 57, 58, 59ರಲ್ಲಿ ಇರುವ ಕೆರೆ ಭೂಮಿಯನ್ನು ನಕಲಿ ದಾಖಲೆಗಳ ಮೂಲಕ ಹಸ್ತಾಂತರ ಮಾಡಲಾಗಿದೆ ಎಂದು ಆರೋಪಿಸಿ ನ್ಯಾಯಾಲಯದ ಎಂದಿನ ಆದೇಶಗಳ ಪಾಲನೆ ಮಾಡಿ ಡಿಸಿ ಕೋರ್ಟ್ ಆದೇಶ ರದ್ದುಪಡಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗ್ರಾಮಸ್ಥರು ಕಾನೂನು ಪ್ರಕ್ರಿಯೆಯ ಸರಿಯಾದ ಅನುಷ್ಠಾನಕ್ಕೆ ಒತ್ತಾಯಿಸಿದರು. ಶ್ರವಣೂರು ಗ್ರಾಮಸ್ಥ ಬಂದಿರೋದು ಮಾತಾಡ್ತಿರೋದು ನಾನು ಯೋಗೇಶ್ ಅಂತೇಳಿ. ಪ್ಲಸ್ ಏನಪ್ಪಾ ಅಂತಂದ್ರೆ ಇದು 57, 58, 59 ಎಲ್ಲ ಕೆರೆ ಜಾಗ ಸಂಬಂಧಪಟ್ಟಿದ್ದ ಜಾಗನೇ ಅದು. ಅದನ್ನ ಏನಾದ್ರೆ ಅಂದ್ರೆ ಅದೆಲ್ಲ ಕೂಲಂಕುಷವಾಗಿ ಅದೆಲ್ಲ ಸೃಷ್ಟಿ ನಕಲಿ ದಾಖಲೆಗಳೆಲ್ಲ ಸೃಷ್ಟಿ ಮಾಡ್ಕೊಂಡು AC ಆಫೀಸಲ್ಲಿ ರದ್ದಾಗಿದೆ. ಅದನ್ನ ತಿರ್ಗಾ AC ಇಂದ DC ತಂದ್ಬಿಟ್ಟು ಹೊರಗಾಯಿಸ್ಕೊಂಡು ಲಪ್ಪಾಯಿಸ್ಕೊಂಡು ಅವ್ರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. DC ಆಫೀಸರ್ DC ಗಿರೀಶ್ ಅಂತೇಳಿ ಹಿಂದೆ ನಮಗೆ ಗೊತ್ತಿರಲಿಲ್ಲ. 2018ರಲ್ಲಿ ಆಗಿರೋದು. ಆಮೇಲೆ ಪ್ಲಸ್ ಏನಪ್ಪಾ ಅಂದ್ರೆ ನಮ್ಗೆ ಈಗ ಮೊನ್ನೆ ಈಗ 3 ತಿಂಗಳ ಹಿಂದೆ ನಾನು ಉಳ್ಬೇಕಾದ್ರೆ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಗೆ ಗೊತ್ತಾಗಿತ್ತು. ಅವಾಗ ಹೋಗಿ ಕೇಳಿದಾಗ ನನ್ನ ಹೆಸರಿಗೆ ಆಗಿದೆ ಅಂತ ನೋಡಿದಾಗ ನೋಡಿದಾಗ DC ಇದರಿಂದ ಜಿಲ್ಲಾಧಿಕಾರಿಯಿಂದ ಆದೇಶ ಆಗಿದೆ ಅಂತ ಹೇಳಿದ್ರು. ಆಗ ಜಿಲ್ಲಾಧಿಕಾರಿ ಆದೇಶ ಆಗಿದೆ ಒಂದು ಯಾವ ತರ ಆಯ್ತು ಅಂತ ನೋಡಿದಾಗ ನಮ್ಗೆ ಇದು ಸಾಗುವಳಿ ಮುಖಾಂತರ ಆಗಿರೋದು ಅಂತ ಹೇಳಿದ್ರು. ಸಾಗುವಳಿ ಎಲ್ಲ ಕೂಲಂಕುಷ ನೋಡಿದಾಗ ಸಾಗುವಳಿ ಚೀಟಿಯಲ್ಲಿ ಯಾವ್ದಕ್ಕೆ ಅದು ಸಂಬಂಧಪಟ್ಟ ದಾಖಲೆ ಯಾವುದೂ ಇಲ್ಲ. ಯಾವ್ದು ರೆವಿನ್ಯೂ ಇಲಾಖೆಯಲ್ಲಿ ಅದನ್ನ VA, RI, ತಹಸೀಲ್ದಾರು ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ ಟಪ್ಪಲ್ಲಿ ಬಂದೈತೆ. ಟಪ್ಪಲಿಂದವ ಕೇಸರ್ಕರ್ಗೆ ಹೋಗೈತೆ. ಕೇಸರ್ಕರಿಂದವ ಜಿಲ್ಲಾ ಇದಕ್ಕೆ ಹೋಗಿಲ್ಲ. ಅನಂತರಾಮಯ್ಯ ಅಂತ. ಅನಂತರಾಮಯ್ಯ, ಶ್ರವಣೂರು, ಹೊಳೆನರಸೀಪುರ ತಾಲೂಕು, ಹಳ್ಳಿ ಮೈಸೂರು ಹೋಬಳಿ, ಶ್ರವಣೂರು ಗ್ರಾಮ. ಕೊಂಗಿನ ಕೆರೆ ಅಂತ ಒಂದು ಕೆರೆ ಇದೆ. ಅದರಲ್ಲಿ ಜನಗಳಿಗೆ 32 ಎಕರೆ ಜಮೀನನ್ನ ಕೆರೆ ಅಂಗಳದಲ್ಲಿ ಬಿಟ್ಟಿದ್ದಾರೆ. ಅದನ್ನ ಮಂಜೇಗೌಡ ಅಂತ ಹೆಸರಿನ ಖಾತೆ ಆಗಿದೆ ಅಂತ ಹೇಳ್ಕೊಂಡು ಅದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದು ವಾಸ್ತವವಾಗಿ ದನಕ್ಕೆ 10 ಹಳ್ಳಿಯಿಂದ ಬಂದು ದನಗಳಲ್ಲಿ ನೀರು ಕುಡಿದು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ವಾಪಸ್ ಹೋಗ್ತಾ ಇದ್ವು. ಈಗ ಅದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ದಾರೆ. ಅದು ಪೂರ್ತಿ ಶ್ರವಣೂರು ಗ್ರಾಮದ ದನಗಳಿಗೆ ಮುಪ್ಪತ್ತೇ ಹೊರತು ಯಾರು ವ್ಯವಸಾಯಕ್ಕೂ ಕೊಡ್ತಕ್ಕಂಥ ಜಮೀನಲ್ಲ.